ಅಲಗೂರು ವಿದ್ಯಾಸಂಸ್ಥೆ ಅಧ್ಯಕ್ಷ ಅಂತ ಆನಂದಣ್ಣವ್ರ ನೇತೃತ್ವದಲ್ಲಿ ಇವತ್ತು ಕೆಂಪೇಗೌಡ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ಅಪೋಲೋ ಹಾಸ್ಪಿಟ್ಲನ್ನ ಕ್ರಿಯಾಶೀಲ ಹಾಸ್ಪಿಟ್ಲು ನುರಿತ ವೈದ್ಯರ ತಂಡವನ್ನು ಕರೆಸಿ ಇವತ್ತು ಈ ತಾಲೂಕಿನ ಈ ಒಂದು ಸಮಸ್ತ ನಾಗರಿಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಇವತ್ತು ಈ ಸುತ್ತಮುತ್ತದ ಎಲ್ಲ ನಾಗರಿಕರಿಗೆ ಒಂದು ಒಳ್ಳೆಯ ಸೌಲಭ್ಯವನ್ನು ಕೊಡಿಸ್ತಾ ಇದ್ದಾರೆ. ಅಲಗೂರು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಅವರಿಗೆ ನಾನು ಕೆಂಪೇಗೌಡ ಆಸ್ಪತ್ರೆಯ ಹಾಗೂ ರಾಜ್ಯ ವಕೀಲರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮೊದಲಿಗೆ ಇವತ್ತು ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸುಮಾರು ಹಲವಾರು ಪ್ರಯೋಜನಗಳನ್ನು ನುರಿತ ಡಾಕ್ಟ್ರುಗಳು ತಂಡ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಇವತ್ತು ಸಹಸ್ರಾರು ಜನ ನಮ್ಮ ಸಂಸ್ಥೆಯ ಒಂದು ಏನು ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಮ್ಮ ವೈದ್ಯರ ತಂಡ ಇವತ್ತು ಹಗಲು ರಾತ್ರಿಯಿಂದಲೇ ದುಡಿತಾ ಇದೆ. ಆ ನಮ್ಮ ವೈದ್ಯರು ಸುಮಾರು ಜನ ಇವತ್ತು ಎಷ್ಟೇ ಕೆಲಸ ಕಾರ್ಯಗಳಿದ್ದು ರಜೆ ಇದ್ದು ಸಹಿತ ನಾವು ಹೋಗಿ ಅಲ್ಲಿ ಜನಕ್ಕೆ ಸ್ಪಂದಿಸಬೇಕು ಅಂತೇಳಿ ಬಂದಿದ್ದಾರೆ. ನಮ್ಮ ಇಲ್ಲಿ ಬಂದಿರೋಂಥ ಎಲ್ಲ ಹಾಗೂ ನಮ್ಮ ಕೆಂಪೇಗೌಡ ಆಸ್ಪತ್ರೆ ಎಲ್ಲ ವೈದ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ತಾಲೂಕಿನ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಇವತ್ತು ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಉದಾಹರಣೆಗೆ ಇವತ್ತು ಏನು ರೂರಲ್ ಸೈಡ್ನ ಬರ್ತಾರೆ ಜನ ಅವ್ರಿಗೆಲ್ಲ ಉಚಿತ ಹೆರಿಗೆ ಸೌಲಭ್ಯನ ಮಾಡಿದ್ದೀವಿ. ಇವತ್ತು ಯಾವುದೇ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋಂಗಿಲ್ಲ. ಕೆಂಪೇಗೌಡ ಆಸ್ಪತ್ರೆಗೆ ಬಂದರೆ ಅವರ ಇಡೀ ಏನು ಹೆರಿಗೆ ಏನು ಮಾಡಬೇಕು, ಮಗು ಮತ್ತು ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡೋ ಜೊತೆಗೆ ಉತ್ತಮ ಸೌಲಭ್ಯವನ್ನು ಕೊಟ್ಟು ಅವರ ಒಂದು ಆರೋಗ್ಯ ಕಾಪಾಡುವಂಥ ಕೆಲಸವನ್ನು ಇವತ್ತು ಕೆಂಪೇಗೌಡ ಆಸ್ಪತ್ರೆ ಉಚಿತವಾಗಿ ಎಷ್ಟೇ ಜನ ಬಂದರೂ ಉಚಿತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಹಾಗೂ ಎಲ್ಲರಿಗೂ 25% ಏನು ನಾವು ದರ ಇದೆ ಆ ದರದಲ್ಲಿ 25% ಸಬ್ಸಿಡಿಯನ್ನು ಕೊಟ್ಟು ನಾವು ರೈತರಿಗೆ ನಮ್ಮಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಇನ್ನೂ ಹಲವಾರು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಸುಮಾರು ಒಂದು 20 ಡಿಪಾರ್ಟ್ಮೆಂಟವರು ಬಂದಿದ್ದಾರೆ. ಎಲ್ಲ ಸ್ಕಿನ್ ಇರ್ಬೋದು, ಇವತ್ತು ಆರ್ಥೋಪೆಡಿಕ್ಸ್ ಇರ್ಬೋದು, ಆಮೇಲೆ ಕಣ್ಣಿಂದು ಇವತ್ತು ನಮ್ಮಲ್ಲಿ ಫ್ರೀ ಆಪ್ರೇಷನ್ ಅಂತ ಮಾಡ್ತೀವಿ. ಕಣ್ಣಿಗೆ ಯಾರಿಗೆ ಕಣ್ಣಿನ ಬಾಧೆ ಇರ್ತದೆ ಅಂಥವರಿಗೆ ಪರೆ ಇರ್ತದೆ ಅಂಥವರಿಗೆ ಫ್ರೀ ಆಪ್ರೇಷನ್ ಮಾಡಿ ಅವರಿಗೆ ಉಚಿತವಾಗಿ ಕನ್ನಡಕ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಸಹಿತ ಇವತ್ತು ಮರ್ದನವರಿಗೆ ಸುಮಾರು 400 ಜನಕ್ಕೆ ಉಚಿತ ಕನ್ನಡಕ ಕೊಡುವಂಥ ಕೆಲಸವನ್ನು ಸಹಿತ ಮಾಡ್ತಾಯಿದ್ದಾರೆ. ಸುಮಾರು ಬಂದಂಥ ರೋಗಿಗಳಿಗೆ ಉಚಿತವಾಗಿ ಮೆಡಿಸಿನ್ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು ಇಲ್ಲಿ ತೋರಿಸ್ಕೊಂಡು ಆಗದೇ ಇದ್ದವರು ನಮ್ಮ ಆಸ್ಪತ್ರೆಗೆ ಬಂದರೆ ರಿಯಾಯಿತಿ ದರದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಅವರ ಆರೋಗ್ಯ ಕಾಪಾಡುವಂಥ ಕೆಲಸವನ್ನು ರಾಜ್ಯ ವಕೀಲರ ಸಂಘ ಹಾಗೂ ಕೆಂಪೇಗೌಡ ಆಸ್ಪತ್ರೆ ಮಾಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಲ್ಲಿ ಬಂದಂಥ ಎಲ್ಲ ರೋಗಿಗಳಿಗೆ ನಮ್ಮ ಅಲಗೂರು ಒಂದು ವಿದ್ಯಾಸಂಸ್ಥೆಯವರು ಊಟದ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದಾರೆ. ಅವತ್ತು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇಂಥವು ಕಾಯಂಗಳು ಆಗ್ತಾ ಇರಲಿ, ನಾವು ಅವ್ರಿಗೆಲ್ಲ ಸಹಕಾರ ಕೊಡ್ತಾ ಇರ್ತೀವಿ.